ಹಳೆಯ ಕಾಲದಲ್ಲಿ ಹರ್ತಿ ಗ್ರಾಮಕ್ಕೆ ಸಿದ್ದಪುರ ಎಂದು ಕರೆಯುತ್ತಿದ್ದರು. ಇಲ್ಲಿ ಅನೇಕ ಸಿದ್ಧರು ತಪಸ್ಸು ಮಾಡುವುದರಿಂದ ಈ ಹೆಸರು ಬಂದಿದೆ. ಭಕ್ತರ ನಂಬಿಕೆ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಎಂಬ ಸ್ಥಳದಲ್ಲಿ ಸೋಮನಾಥ ಲಿಂಗದಿಂದ ರೇವಣ್ ಸಿದ್ದೇಶ್ವರ ಅವರು ಉದ್ಭವ ಮೂರ್ತಿಯಾಗಿ ಅವತರಿಸಿದರು. ಅವರು ಸದ್ಭಕ್ತರನ್ನು ರಕ್ಷಿಸುವ ಅವತಾರ ಎಂದು ಕರೆಯಲ್ಪಟ್ಟರು. ಆ ಕಾಲದಲ್ಲಿ ಆದಿಮಾಯಿ ಮಾಳಮ್ಮ ಎಂಬುವಳ ಉಪಟಳದಿಂದ ಸಿದ್ಧರ ತಪಸ್ಸಿಗೆ ತೊಂದರೆಯಾಗುತ್ತಿತ್ತು. ಸಿದ್ಧರು ಎಲ್ಲರೂ ಸೇರಿ ರೇವಣ ಸಿದ್ದನನ್ನು ಪ್ರಾರ್ಥಿಸಿದ್ದರು. ಅದರ ಪರಿಣಾಮ ರೇವಣ್ ಸಿದ್ದೇಶ್ವರ ಅವರು ಪ್ರತ್ಯಕ್ಷವಾಗಿ ಮಾಳಮ್ಮನ ಉಪಟಳವನ್ನು ನಿಲ್ಲಿಸಿದರು. ಅವಳನ್ನು ಶಿಷ್ಯೆಯಾಗಿ ಮಾಡಿದರು ಮತ್ತು ದೇವಾಲಯದ ಎದುರಿನ ಬೆಟ್ಟದಲ್ಲಿ ನೆಲೆಸುವಂತೆ ಹೇಳಿದರು. ಇಂದಿಗೂ ಆ ಬೆಟ್ಟವನ್ನು ಮಾಳಮ್ಮ ಬೆಟ್ಟ ಎಂದು ಕರೆಯಲಾಗುತ್ತದೆ. ಹರ್ತಿ ಗ್ರಾಮಕ್ಕೆ ಅದೇ ಸಮಯದಿಂದ ಹರ್ತಿ ಎಂದು ಹೆಸರು ಬಂದಿದೆ.